ಹಲೋ ಫ್ರೆಂಡ್ಸ್, ನಮಸ್ತೆ. ನನ್ನ ಹತ್ರ ಈ ರೀತಿ ಬಟ್ಟೆ ಇದೆ. ಇದು ಯಾವುದಕ್ಕೂ ಯೂಸ್ ಆಗದೆ ಇರೋದ್ರಿಂದ ಫ್ರಾಕ್ ಹೊಲೆ ತೋರಿಸ್ತೇನೆ. ಇದು ಲೈನಿಂಗ್ ಕ್ಲಾತ್. ಲೆಂತ್ 20 ಇಂಚಸ್ ಇದೆ, ವಿಡ್ತ್ 17 ಇಂಚಸ್ ಇದೆ. ಮೇನ್ ಕ್ಲಾತ್ ಲೆಂತ್ 22 ಇಂಚಸ್, ವಿಡ್ತ್ 19 ಇಂಚಸ್, ವಿಡ್ತ್ 3 ಇಂಚ್, ಲೆಂತ್ 21 ಇಂಚಸ್, 4 ಇಂಚ್ ವಿಡ್ತ್, ಲೆಂತ್ 21 ಇಂಚ್. ಮೊದಲಿಗೆ ಲೈನಿಂಗ್ ಕ್ಲಾತ್ ವಿಡ್ತ್ ಫೋಲ್ಡ್ ಮಾಡ್ಕೊಳ್ಬೇಕು, ನಂತರ ಲೆಂತ್ ಫೋಲ್ಡ್ ಮಾಡ್ಕೊಳ್ಬೇಕು. ಓಪನ್ ಸೈಡ್ 4 ಪೀಸ್ ಕಾಣುತ್ತೆ. ಕ್ಲೋಸ್ ಇರೋ ಕಡೆಯಿಂದ ಶೋಲ್ಡರ್ 5 ಇಂಚಿಗೆ ಮಾರ್ಕ್ ಮಾಡಬೇಕು. ನಂತರ ಕಂಕ್ಲು 5 ಇಂಚಿಗೆ ಮಾರ್ಕ್ ಮಾಡಿ ಈ ಥರ ಲೈನ್ ಹಾಕಬೇಕು. ನೆಕ್ ಡೀಪ್ 3 ಇಂಚಿಗೆ ಮಾರ್ಕ್ ಮಾಡಬೇಕು. ನೆಕ್ ವಿಡ್ತ್ 2 ಇಂಚಿಗೆ ಮಾರ್ಕ್ ಮಾಡಬೇಕು. ಎರಡನ್ನೂ ಈ ರೀತಿ ಜಾಯಿನ್ ಮಾಡಿ ಕಂಕ್ಲು 3/4 ಇಂಚಿಗೆ ಮಾರ್ಕ್ ಮಾಡಬೇಕು. ಈ ರೀತಿ ಶೇಪ್ ಕೊಡಬೇಕು. ನೆಕ್ಕಿಗೂ ಕೂಡ ಈ ರೀತಿ ಶೇಪ್ ಕೊಡಬೇಕು. 4 ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು. ನಂತರ 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಲೈನ್ ಹಾಕಿಬಿಟ್ಟು ಕಟ್ ಮಾಡಬೇಕು. ಕಂಕ್ಲು ಶೇಪ್ ಕೊಟ್ಟಿರ್ತೀವಲ್ಲ ಅದನ್ನು ಕಟ್ ಮಾಡಿಕೊಳ್ಬೇಕು. ನಂತರ ನೆಕ್ ಶೇಪ್ ಕೊಟ್ಟಿರ್ತೀವಲ್ಲ ಅದನ್ನು ಕಟ್ ಮಾಡಿಕೊಳ್ಬೇಕು. ಫ್ರಂಟ್ ಮತ್ತು ಬ್ಯಾಕ್ ಪೀಸ್ ಸಪ್ರೇಟ್ ಮಾಡಬೇಕು. ಮೊದಲೇ ಮಾರ್ಕ್ ಮಾಡಿದ್ದು ಶೇಪ್ನ ಕಟ್ ಮಾಡಬೇಕು. ಬ್ಯಾಕ್ ಪೀಸ್ ಫ್ರಂಟ್ ಪೀಸ್ ಎರಡೂ ರೆಡಿಯಾಗಿದೆ. ನಂತರ ಮೇನ್ ಕ್ಲಾತ್ ತಗೊಂಡು ವಿಡ್ತ್ ಫೋಲ್ಡ್ ಮಾಡಿಕೊಳ್ಬೇಕು. ಮೇನ್ ಕ್ಲಾತ್ ಓಪನ್ ಇರೋ ಸೈಡು ಲೈನಿಂಗ್ ಓಪನ್ ಇರೋದನ್ನು ಫ್ರಂಟ್ ಪೀಸ್ ಇಡಬೇಕು. ನಂತರ ಬ್ಯಾಕ್ ಪೀಸ್ ಇಟ್ಟು ಈ ರೀತಿ ಕಟ್ ಮಾಡಬೇಕು. ಕಂಕ್ಲು ಸೈಡ್ ಮಾತ್ರ ಸ್ವಲ್ಪ ಶೇಪ್ ಕೊಟ್ಕೊಳ್ಬೇಕು ಮೇನ್ ಪೀಸನ್ನು. ಮೊದಲಿಗೆ 4 ಇಂಚ್ ವಿಡ್ತ್ ಇರೋ ಪೀಸ್ನ ಇಟ್ಬಿಟ್ಟು ನಂತರ 3 ಇಂಚ್ ವಿಡ್ತ್ ಇರೋ ಪೀಸ್ನ ಇಟ್ಟು ಸೆಂಟ್ರು ಮಾಡಿಬಿಟ್ಟು 2 ಸೈಡ್ ಹಾಫ್ ಇಂಚ್ ಇಟ್ಟು 2 ಸೈಡು ಸ್ಟಿಚ್ ಮಾಡಬೇಕು. ಸ್ಟಿಚ್ ಆದಮೇಲೆ ಫಸ್ಟ್ ಹಾಫ್ ಇಂಚ್ ನಂತರ ಹಾಫ್ ಇಂಚ್ ಈ ರೀತಿ ಫೋಲ್ಡ್ ಮಾಡಿ 2 ಸೈಡು ಸ್ಟಿಚ್ ಮಾಡಬೇಕು. ಸ್ಟಿಚ್ ಆದಮೇಲೆ ಈ ರೀತಿ ಪೈಪಿಂಗ್ ಟೈಪ್ ಬರುತ್ತೆ. ಮೊದಲಿಗೆ ಫ್ರಂಟ್ ಪೀಸ್ ತಗೊಳ್ಬೇಕು. ಮೊದಲು ಮೇನ್ ಕ್ಲಾತು ನಂತರ ಲೈನಿಂಗ್ ಕ್ಲಾತ್ ಇಟ್ಬಿಟ್ಟು ಕಂಕ್ಲು 2 ಸೈಡು ಸ್ಟಿಚ್ ಮಾಡಬೇಕು. ಎರಡು ಸೈಡು ಈ ರೀತಿ ಸ್ಟಿಚ್ ಆದಮೇಲೆ ಕಟ್ ಮಾಡಿಕೊಳ್ಬೇಕು. ಕಂಕ್ಲು ಮಾತ್ರ ಸ್ಟಿಚ್ ಮಾಡಿ ಕಟ್ ಮಾಡಿಕೊಳ್ಬೇಕು. ನಂತರ ಸ್ವಲ್ಪ 2 ಸೈಡು ಕಚ್ ಮಾಡಿಬಿಟ್ಟು ಉಲ್ಟಾ ಮಾಡಿಕೊಳ್ಬೇಕು. ಉಲ್ಟಾ ಮಾಡ್ಕೊಂಡಾದಮೇಲೆ ಲೈನಿಂಗ್ ಕಡೆಯಿಂದ ಕಂಕ್ಲು ಕಡೆಯಿಂದ ಸುತ್ತ ಹೊಲಿಗೆ ಹಾಕಬೇಕು. ಈ ರೀತಿ ಸುತ್ತ ಹೊಲಿಗೆ ಹಾಕಿ ಆಗಿದೆ ನಾನು ತೋರಿಸ್ತಿರೋ ರೀತಿ. ಸ್ಟಿಚ್ ಆದಮೇಲೆ ನೆಕ್ ಸೈಡ್ ಎಕ್ಸ್ಟ್ರಾ ಕ್ಲಾತ್ ಕಟ್ ಮಾಡಬೇಕು. ನಂತರ ಕೆಳಗಡೆನೂ ಎಕ್ಸ್ಟ್ರಾ ಕ್ಲಾತ್ ಏನಿರುತ್ತೆ ಅದೆಲ್ಲ ಕಟ್ ಮಾಡಿ ಫಿನಿಶ್ ಮಾಡಿಕೊಳ್ಬೇಕು. ಈ ರೀತಿ ಸೆಂಟ್ರ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು. ಮಾರ್ಕ್ ಮಾಡಿ ಆದಮೇಲೆ ರೆಡಿ ಮಾಡಿ ಇಟ್ಕೊಂಡಿರೋದು ಈ ರೀತಿ ಪೀಸ್ ತೊಗೊಂಡು ಈ ರೀತಿ ಫೋಲ್ಡ್ ಮಾಡಿ ಒಂದು ಹಾಫ್ ಇಂಚ್ ಫೋಲ್ಡ್ ಮಾಡಿ ಫ್ರಿಲ್ ಕೊಡ್ತಾ ಹೋಗಬೇಕು. ಫುಲ್ ಫ್ರಿಲ್ ಕೊಡಬೇಕು. ಫುಲ್ ಫ್ರಿಲ್ ಕೊಟ್ಟು ರೆಡಿಯಾಗಿ ಆಗಿದೆ. ಬ್ಯಾಕ್ ಪೀಸ್ ತೊಗೊಂಡು ಮೊದಲಿಗೆ ಮೇನ್ ಕ್ಲಾತ್ ನಂತರ ಲೈನಿಂಗ್ ಕ್ಲಾತ್ ಇಟ್ಬಿಟ್ಟು ಕಂಕ್ಲು 2 ಸೈಡು ಸ್ಟಿಚ್ ಮಾಡಿ ನಂತರ ಕಟ್ಟಿಂಗ್ ಮಾಡಿಕೊಳ್ಬೇಕು. ಸ್ವಲ್ಪ ಕಚ್ ಮಾಡಿಬಿಟ್ಟು 2 ಸೈಡು ಉಲ್ಟಾ ಮಾಡಿಕೊಳ್ಬೇಕು. ಉಲ್ಟಾ ಮಾಡ್ಕೊಂಡಾದಮೇಲೆ ಕಂಕ್ಲು ಸೈಡಿಂದ ಈ ರೀತಿ ಸುತ್ತ ಹೊಲಿಗೆ ಹಾಕಬೇಕು. ಸುತ್ತ ಹೊಲಿಗೆ ಹಾಕಿ ಆಗಿದೆ. ನಂತರ ಎಕ್ಸ್ಟ್ರಾ ಕಟ್ ಮಾಡಬೇಕು. 2 ಇಂಚು ಮತ್ತು 8 ಇಂಚ್ ಇರೋದು 2 ಪೀಸ್ ತೊಗೊಳ್ಬೇಕು. ಈ ರೀತಿ ಸೆಂಟ್ರು ಮಾಡಿ ಕಟ್ ಮಾಡಬೇಕು. ಸಪ್ರೇಟ್ ಮಾಡಬೇಕು. ಈ ರೀತಿ ಫೋಲ್ಡ್ ಮಾಡಿ ಲೈನಿಂಗ್ ಕ್ಲಾತ್ ಅಡಿಲಿಟ್ಬಿಟ್ಟು ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡಿ ಆದಮೇಲೆ ಸ್ಟಿಫ್ ಹೊಲಿಗೆ ಕೊಡಬೇಕು. ಸ್ಟಿಫ್ ಹೊಲಿಗೆ ಕೊಟ್ಟು ಆದಮೇಲೆ ಸ್ಟಿಫ್ ಹೊಲಿಗೆ ಕರೆಕ್ಟಾಗಿ ಈ ರೀತಿ ಫೋಲ್ಡ್ ಮಾಡಿಟ್ಟು ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡಿ ಆದಮೇಲೆ ಎಕ್ಸ್ಟ್ರಾ ಲೆಂತ್ ಕಟ್ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ಪೀಸ್ ತೊಗೊಂಡು ಈ ರೀತಿ ಫೋಲ್ಡ್ ಮಾಡಿ ಇಟ್ಟು ಮೇನ್ ಕ್ಲಾತ್ ಮೇಲೆ ಇಟ್ಬಿಟ್ಟು ಸ್ಟಿಚ್ ಮಾಡಬೇಕು.
ಸ್ಟಿಚ್ ಮಾಡಿ ಆದಮೇಲೆ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಫ್ ಹೊಲಿಗೆ ಕೊಡಬೇಕು. ಮೊದಲು ಸ್ಟಿಚ್ ಮಾಡಿದ್ವಲ್ಲ ಅದರ ಮೇಲೆ ಸೆಕೆಂಡ್ ಸ್ಟಿಚ್ ಮಾಡಿದ್ದಿಟ್ಬಿಟ್ಟು ಎಡ್ಜಲ್ಲಿ ಈ ರೀತಿ ಸ್ಟಿಚ್ ಮಾಡಬೇಕು. ಫ್ರಂಟ್ ಪೀಸ್ ರೆಡಿ ಆಗಿರೋದ್ರ ಮೇಲೆ ಮತ್ತು ಉಲ್ಟಾ ಬ್ಯಾಕ್ ಪೀಸ್ ಇಟ್ಬಿಟ್ಟು ಕಂಕ್ಳು ಕಡೆಯಿಂದ ಸ್ಟಿಚ್ ಮಾಡಬೇಕು. ಕ್ರಾಸ್ ಪೀಸ್ ತೊಗೊಂಡು ಈ ರೀತಿ ಜಾಯಿಂಟ್ ಮಾಡ್ಕೊಂಡಿದ್ದೇನೆ. ಜಾಯಿಂಟ್ ಆದಮೇಲೆ 1/2 ಇಂಚ್ ಈ ರೀತಿ ಒಳಗಡೆ ಫೋಲ್ಡ್ ಮಾಡಿ ಹೊಲಿಗೆ ಹಾಕಬೇಕು. ನಂತರ ಈ ರೀತಿ ಫೋಲ್ಡ್ ಮಾಡಿಬಿಟ್ಬಿಟ್ಟು 1 ಫೂಟ್ ಬಿಟ್ಟು ಸುತ್ತ ಹೊಲಿಗೆ ಹಾಕ್ಕೊಳ್ಬೇಕು. ಸುತ್ತ ಹೊಲಿಗೆ ಹಾಕಿ ಆದಮೇಲೆ ಸ್ವಲ್ಪ ಕಚ್ ಮಾಡ್ಕೊಳ್ಬೇಕು. ಈ ರೀತಿ ಸುತ್ತ ಸ್ವಲ್ಪ ಕಚ್ ಮಾಡ್ಕೊಳ್ಬೇಕು. ನಂತರ ಈ ರೀತಿ ಒಳಗಡೆ ಲೈನಿಂಗ್ನ ಫೋಲ್ಡ್ ಮಾಡಿ 1 ಫೂಟ್ ಬಿಟ್ಟು ಹೊಲಿಗೆ ಹಾಕಬೇಕು. ನಿಮಗೆ ಹೊಲಿಗೆ ಇಷ್ಟ ಇಲ್ಲ ಅಂದರೆ ಒಳಗಡೆ ಫೋಲ್ಡ್ ಮಾಡಿ ಹೆಮ್ಮಿಂಗ್ ಕೂಡ ಮಾಡ್ಕೊಳ್ಬೋದು. ಲೆಂತ್ 18 ಇಂಚಸ್, ವಿಡ್ತ್ 50 ಇಂಚಸ್ ಇರೋದು 2 ಪೀಸ್ ಬೇಕು. ನಂತರ ಲೈನಿಂಗ್ ಕ್ಲಾತ್ ಲೆಂತ್ 16 ಇಂಚಸ್, ವಿಡ್ತ್ 50 ಇಂಚಸ್ ಇರೋದು 2 ಪೀಸ್ ಬೇಕು. ನಂತರ ಮೇಯ್ನ್ ಕ್ಲಾತು ಮತ್ತು ಲೈನಿಂಗು ಎರಡೂ ಸೇರಿಸಿ ಒಂದು ಸೈಡ್ ಸ್ಟಿಚ್ ಮಾಡಬೇಕು. ಒಂದು ಸೈಡ್ ಮಾತ್ರ. 2 ಪೀಸ್ನೂ ಇದೇ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು. ಎರಡು ಪೀಸ್ ಸ್ಟಿಚ್ ಆಗಿದೆ. ಮೊದಲಿಗೆ ಫ್ರಂಟ್ ಪೀಸ್ ತೊಗೊಂಡು ಈ ರೀತಿ ಸೆಂಟ್ರಿಗೆ ಮಾರ್ಕ್ ಮಾಡಿಕೊಂಡು ಪಿನ್ ಮಾಡ್ಕೊಳ್ಬೇಕು. ಏಕೆಂದರೆ ಫ್ರಿಲ್ ನಿಮಗೆ ಕರೆಕ್ಟಾಗಿ ಬರುತ್ತೆ, ವ್ಯತ್ಯಾಸ ಆಗೋದಿಲ್ಲ. ಈ ರೀತಿ ಫೋಲ್ಡ್ ಮಾಡಿಟ್ಕೊಂಡು 1.5 ಇಂಚಿಗೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. ನಂತರ ಆ ಕಡೆಯಿಂದ 1.5 ಇಂಚ್ ಫೋಲ್ಡ್ ಮಾಡಬೇಕು. ಬಾಕ್ಸ್ ಟೈಪ್ ಬರುತ್ತೆ. ಫುಲ್ ಫ್ರಿಲ್ 1.5 ಇಂಚ್ ಈ ರೀತಿ ಈ ಸೈಡಿಂದನೂ 1.5 ಇಂಚ್ ಒಂದು ಸಲ, ಆ ಸೈಡಿಂದನೂ 1.5 ಇಂಚ್ ಒಂದು ಸಲ, ಪುನಃ ಈ ಸೈಡಿಂದ 1.5 ಇಂಚ್ ಒಂದು ಸಲ, ಆ ಸೈಡಿಂದ 1.5 ಇಂಚು ಒಂದು ಸಲ ಫೋಲ್ಡ್ ಮಾಡಿ ಫುಲ್ ಸ್ಟಿಚ್ ಮಾಡಬೇಕು. ಫುಲ್ ಈ ರೀತಿ ಫ್ರಿಲ್ ಕೊಡಬೇಕು. ಫ್ರಿಲ್ ಕೊಟ್ಟೇ ಆಗಿದೆ. ನಂತರ ಇನ್ನೊಂದು ಸೈಡಿಗೂ ಅದೇ ರೀತಿ ಫ್ರಿಲ್ ಕೊಡಬೇಕು. ನಂತರ ಉಲ್ಟಾ ಮಾಡಿ ಲೈನಿಂಗ್ ಕ್ಲಾತ್ ಬಾಟಮ್ನ 2 ಫೋಲ್ಡ್ ಮಾಡಿ ಹೊಲಿಬೇಕು. ಮೇನ್ ಕ್ಲಾತನ್ನು ಕೂಡ 2 ಫೋಲ್ಡ್ ಮಾಡಿ ಹೊಲಿಬೇಕು. ಬ್ಯಾಕ್ ಪೀಸ್ ಮತ್ತು ಫ್ರಂಟ್ ಪೀಸ್ ಎರಡು ಜೋಡಿಯಾಗಿಟ್ಬಿಟ್ಟು ಈ ರೀತಿ ಸ್ಟಿಚ್ ಮಾಡಬೇಕು. ಎರಡು ಸೈಡ್ ಇದೇ ರೀತಿ ಸ್ಟಿಚ್ ಮಾಡಬೇಕು. ನಂತರ ಬ್ಯಾಕ್ ಸೈಡ್ ಈ ರೀತಿ ಫೋಲ್ಡ್ ಮಾಡಿಟ್ಟು ಒಂದು 4 ಇಂಚ್ ಅಥವಾ 3 ಇಂಚಿಗೆ ಸ್ಟಿಚ್ ಮಾಡಬೇಕು. ನಾನು ಉಕ್ಸ್ ಹಾಕಿದ್ದೇನೆ. ಫ್ರೆಂಡ್ಸ್, ಫ್ರಾಕ್ ಹೇಗಿದೆ ಹೇಳಿ. ಇದು 3 to 4 ಇಯರ್ಸ್ವರೆಗೂ ಹಾಕ್ಕೊಳ್ಬೋದು. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.